ಅಲ್ಲಿಗೆ ಒಂದು ಪರ್ಮನೆಂಟು ವೆಟರ್ನರಿ ಇರಬೇಕು, ಸ್ಪೆಷಲಿಸ್ಟು ವೈಲ್ಡ್ ಲೈಫ್ ವೆಟರ್ನರಿ ಇರಬೇಕು ಅಂದ್ಬಿಟ್ಟು ಇದೆ. ನಾವು ಫಾಲೋ ಮಾಡಿಲ್ಲ. ಎರಡನೇದು ಸರ್ಕಾರಕ್ಕೆ ಗೊತ್ತು, ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ. ಇವರು ನಮ್ಮ DCF ಇಸ್ ಇನ್ಕೇಪಬಲ್ ಅಂದ್ಬಿಟ್ಟು ಅವ್ರಿಗೆ ವನ್ಯಜೀವಿ ಇದಕ್ಕೆ ಅವ್ರು ಇರಲೇಬಾರ್ದು ಅಂದ್ಬಿಟ್ಟು ಫಸ್ಟೇ ಇರಬೇಕು. ಇವತ್ತು ವಿಕ್ರಾಂತ ಕಂಡೀಷನ್ ನೋಡಿದ್ರೆ ನಾವೆಲ್ಲ ಹೊಣೆ ಆಗಬೇಕು. ಯಾಕಂದರೆ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ. ಒಂದು ಆರ್ಡರ್ಗಳನ್ನೇ ಫಾಲೋ ಮಾಡಲ್ಲ, ನಿಯಮಗಳು ಫಾಲೋ ಮಾಡಲ್ಲ, ಗೈಡ್ಲೈನ್ಸ್ ಫಾಲೋ ಮಾಡಲ್ಲ. ಇದೇ ಥರ ಇದ್ದರೆ ಏನಕ್ಕೂ ಒಂದು ಎಲಿಫೆಂಟ್ ಕ್ಯಾಂಪ್ ಬೇಕು. ನಮ್ಮ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಶಿವಮೊಗ್ಗದೊಳಗೆ ಕೂಡಲೇ ಅದನ್ನು ಬಂಧಿಸಬೇಕು. ಯಾಕಂದರೆ ಅಲ್ಲಿ ಒಂದು ಘಟನೆ ಅಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕಾಣ್ತಾ ಇದೆ. ಇವತ್ತು ನಾವೆಲ್ಲ ವಿಕ್ರಾಂತ್ ಆನೆ ಬಗ್ಗೆ ಮಾತಾಡ್ತಿದ್ದೀವಿ. ಅದನ್ನು ಕಂಡೀಷನ್ ಹೇಗಿದೆ, ಅದನ್ನು ಹೇಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಫಾರೆಸ್ಟ್ ಸೀನಿಯರ್ ಆಫೀಸರ್ಸು ಅದನ್ನು ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ. ಅದಕ್ಕೇನಾದ್ರು ಮಾಡಬೇಕು. ಸ್ಪೆಷಲಿಸ್ಟ್ ವೆಟರ್ನರಿಯನ್ನು ಕಳಿಸ್ತಿದ್ದಾರೆ ಬೆಂಗಳೂರಿಂದ, ಹೋಗಿ ಆನೆ ಬಗ್ಗೆ ನೋಡ್ಕೊಳ್ಳಿ ಅಂದ್ಬಿಟ್ಟು ಕಳಿಸ್ತಿದ್ದಾರೆ. ಅದು ಒಳ್ಳೆ ವಿಷಯನೇ. ಬಟ್ ಅದು ಹೇಗೆ ಈ ಥರ ಕಂಡೀಷನ್ಗೆ ಬಂತು ವಿಕ್ರಾಂತ್ ಅಂದ್ಬಿಟ್ಟು ನಾವು ಈಗ ಒಂದು ಪ್ರಶ್ನೆ ಹುಟ್ಟಿದೆ. ಅದ್ರ ಬಗ್ಗೆ ಮಾತಾಡಲೇಬೇಕು, ಜನಕ್ಕೂ ಗೊತ್ತಾಗಬೇಕು ಈ ಥರನೂ ನಡೆಯುತ್ತೆ ಒಂದೊಂದು ಎಲಿಫೆಂಟ್ ಕ್ಯಾಂಪ್ಗಳಿಗೆ ಅಂದ್ಬಿಟ್ಟು. ಈ ವಿಕ್ರಾಂತು ಇದರಿಂದ ಬೇಲೂರಿಂದ ಇಟ್ಕೊಂಡ್ಬಂದಾಗ ಮಾರ್ಚ್ 2025 ಭಾಳ ಜೋರಾಗಿ ಗಂಭೀರವಾದ ಒಂದು ಗಾಯ ಇರಲಿಲ್ಲ, ಏನಿರಲಿಲ್ಲ. ಅದು ಯಾರಿಗೂ ತೊಂದರೆನೂ ಕೊಟ್ಟಿರಲಿಲ್ಲ. ಕ್ರಾಪ್ ರೈಡಿಂಗ್ ಇತ್ತು ಅಂದ್ಬಿಟ್ಟು ಇದು ತಂದು ಸಕ್ಕರೆಬೇಲು ಕ್ರಾಲಿಗೆ ಇಡ್ತಾರೆ. ಆವಾಗ ರಿಸೀವ್ ಮಾಡಿದಾಗ ಎಲಿಫೆಂಟ್ಗೆ ಯಾವ ನೋವು ಇಲ್ಲ. ನೀವು ಬೇಕಾದ್ರೆ ದೃಶ್ಯಗಳು ನೋಡಿ ಅದು ಹೇಗೆ ಇತ್ತು ಕಂಡೀಷನ್ನು, ಇವಾಗ ಏನಿದೆ ಕಂಡೀಷನ್ನು ಎಲ್ಲರ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಮಾತು ಬರುತ್ತೆ. 9ನೇ ತಾರೀಕು ಏಪ್ರಿಲ್ ಒಳಗೆ ಅಲ್ಲಿನ ಸ್ಟಾಫು ಆನೆ ನೋಡ್ಕೊಳ್ಳೋರು ಬರೀತಾರೆ RFOಗೆ, ACFಗೆ, ಅಲ್ಲಿನ ACFಗೆ ಬರೆದು ಈ ಥರ ಆನೆಗೆ ಈ ಥರ ಭಾಳ ತೊಂದರೆ ಆಗ್ತಿದೆ, ಇದ್ರ ಬಗ್ಗೆ ನೀವು ದಯವಿಟ್ಟು ಏನಾದರೂ ಸೀರಿಯಸ್ ಆಗಿ ನೋಡಬೇಕಾಗಿರುತ್ತೆ. ಮತ್ತು ಅಲ್ಲಿನ ಏನಾಗುತ್ತಂದರೆ ಅವರು ಆನೆನ ಎರಡೂ ಯಾವುದೋ ಬಾಲನ್ನು ಅದು ಏನೋ ಮಾಡೋಕ್ಕೋಗಿ ಅದಕ್ಕೆ ಕಿವಿನ ಆ್ಯಂಪ್ಯುಟೇಟ್ ಮಾಡಿಬಿಡ್ತಾರೆ. ಅದನ್ನು ಮತ್ತು ವಿಕ್ರಾಂತನ ಈ ಸಕ್ಕರೆಬೇಲಿಗೆ ಯಾರ ಕಣ್ಣಿಗೂ ಕಾಣಬಾರ್ದು, ಅದನ್ನ ತೊಗೊಂಡೋಗಿ ಎಲ್ಲರೂ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಹತ್ರ ನಿಲ್ಲಿಸ್ಕೊಳ್ಳೋಣ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಅಂದಾಗ ಅವಾಗ ಇವರೆಲ್ಲ ಇಲ್ಲ, ಹಂಗೆ ಮಾಡೋಂಗೇ ಇಲ್ಲ, ಆನೆ ನಾವು ನೋಡ್ಕೊಳ್ಳೇಬೇಕು ಅಂದ್ಬಿಟ್ಟು ಅಲ್ಲಿನ ಸ್ಟಾಫು ಕಾವಡಿಗೆ ಮತ್ತು ಮಾವತರೆಲ್ಲ ಇದು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಅದು ಅರ್ಜಿನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಅದು ನೀವು ಓದ್ಬೋದು. ಈಗ ನಾವು ಕೇಳ್ತಿರೋದು ಅಲ್ಲಿನ DFO ಅಂದರೆ DCF, ಕರ್ನಾಟಕದೊಳಗೆ ಡೆಪ್ಯೂಟಿ ಕನ್ಸರ್ವೇಟರ್ ಫಾರೆಸ್ಟ್ ಅಂತಾರೆ. ಅಲ್ಲಿನ ಪ್ರಸನ್ನ ಪಟೇಕರ್ ಏನು ಮಾಡ್ತಿದ್ದಾರೆ? ಅವ್ರಿಗೆ ಎಲ್ಲರೂ ಗೊತ್ತಿರೋ ವಿಷಯನೇ. 2 ವರ್ಷದ ಹಿಂದೆ ಆನೆ ಬಂದ್ಬಿಟ್ಟು ಶಿವಮೊಗ್ಗದೊಳಗೆ ದಸರಾ ಪ್ರೊಸೆಷನ್ಗೆ ಹೋಗ್ಬೇಕಾದ್ರೆ ಅದು ಇವ್ರಿಗೆ ಗೊತ್ತಾಗತ್ತೆ ಅದು ಆನೆ ಹೋಟೆಲ್ಗೆ ಮರಿ ಇದೆ ಅಂದ್ಬಿಟ್ಟು ಮರಿ ಹಾಕತ್ತೆ. ಅವ್ರಿಗೆ ಅಷ್ಟಂಕ ಗೊತ್ತಿರಲಿಲ್ಲ. ಕ್ಯಾಂಪ್ ಒಳಗಿದ್ದಾಗ ಇವರು ಇನ್ಫಾಚು ಇವ್ರಿಗೆ ಗೊತ್ತಿರಲಿಲ್ಲ ಆನೆ ಬಸರಿದೆ ಅಂದ್ಬಿಟ್ಟು. ಸೊ ಇಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಇದ್ದಾಗ ಈಗ ಬಾಲನಕ್ಕತ್ತೆ ಗೊತ್ತು ಏನಾಯಿತು, ಕಾಲು ನೋಗೇನೋ ಇದು ಕೊಡೋಕೆ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿ ಕಿವಿನೇ ಆ್ಯಂಪ್ಯುಟೇಟ್ ಮಾಡಿಬಿಡ್ತಾರೆ. ಅಲ್ಲಿನ ಹಡ್ಕ ಬಡ್ಕ ಕಥೆನೂ ಗೊತ್ತು. ಅದು ಕ್ರಾಲಾಗಿಟ್ಟು ಅದು ಹೆಂಗೆ ಗಾಯ ಆಗಿ ಕಾಲು ಕುಂಟು ಈಗ ಏನೋ ಸ್ವಲ್ಪ ರಿಕವರಿ ಆಗ್ತಿದೆ. ಅಲ್ಲಿರೋ ಆನೆಗಳೆಲ್ಲ ಈಗ ಸರಿಯಾಗಿ ಊಟ ಕೊಡ್ತಿಲ್ಲ ಅಂದ್ಬಿಟ್ಟು ಒಂದು ಹರಪ ಆಗಿದೆ. ಯಾಕೆ ನಾವು ಆನೆಗಳನ್ನ ಸಕ್ಕರೆ ಬೇಲೆಗೆ ಇಟ್ಕೊಂಡು ಸಾಯಿಸಬೇಕು? ಈಗ ಇದೆಲ್ಲ ನೋಡಿದ್ರೆ, ದೃಶ್ಯಗಳು ನೋಡಿದ್ರೆ, ಇದು ಆ್ಯಕ್ಚುಲಾಗಿ ಕ್ರೂಯಲ್ಟಿ ಟು ಅನಿಮಲ್ ಆ್ಯಕ್ಟ್ 1960 ಆ ಪ್ರಕಾರ ಹೋದರೆ ಯಾರು ಈ ಅನಿಮಲ್ಗೆ ಇಷ್ಟು ಕ್ರೂಯಲಾಗಿ ನೋಡ್ಕೊಂಡಿದ್ದಾರೋ, ಇಷ್ಟು ಕೆಟ್ಟದಾಗಿ ನೋಡ್ಕೊಂಡಿದ್ದಾರೋ ಅವ್ರನ್ನ ನೀವು ಆ್ಯಕ್ಷನ್ ತಗೊಳ್ಳೇಬೇಕು ಅದ್ರ ಪ್ರಕಾರ. ಆಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಳಗೂ ಬರುತ್ತೆ ನೆಗ್ಲಿಜೆನ್ಸು. ಆಮೇಲೆ ನಾವು ಸರ್ಕಾರಕ್ಕೆ ಕೇಳೋದು, ಆ್ಯಸ್ ಪರ್ ದಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಇದರೊಳಗೆ ಇದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ
ಅಲ್ಲಿಗೆ ಒಂದು ಪರ್ಮನೆಂಟು ವೆಟರ್ನರಿ ಇರಬೇಕು, ಸ್ಪೆಷಲಿಸ್ಟು ವೈಲ್ಡ್ ಲೈಫ್ ವೆಟರ್ನರಿ ಇರಬೇಕು ಅಂದ್ಬಿಟ್ಟು ಇದೆ. ನಾವು ಫಾಲೋ ಮಾಡಿಲ್ಲ, ಸಕ್ಕರೆಬೈಲಲ್ಲೂ ಫಾಲೋ ಆಗಿಲ್ಲ, ಬಿಡಿ ಬೇರೆ ಕಡೆನೂ ಅದೇ ಕಥೆನೇ. ಸೊ ಇವರು ಮಾರ್ಚ್ 2025ಇಂದ ಈಗ ಆಲ್ರೆಡಿ ಜೂನ್ 2026 ಒಂದು ಪರ್ಮನೆಂಟ್ ವೆಟರ್ನರಿನ್ ಇಲ್ಲ. ಅಲ್ಲಿ ಯಾರೋ ಒಬ್ರನ್ನ ರಿಟೈರ್ಡ್ ವೆಟರ್ನರಿ ಕರ್ಕೊಂಬರ್ತಾರೆ, ಅವ್ರು ಎಷ್ಟಾಗುತ್ತೋ ಅವ್ರು ಮಾಡಿದ್ದಾರೆ. ಈಗಿನ ಮುರಳಿ ಮನೋಹರು ಅಲ್ಲಿಂದ ತೆಗಿತಾರೆ, ಎಲ್ಲಿಂದ ನಮ್ಮ ತಾವರೆಕೊಪ್ಪ ಝೂವಿಂದ ಅವರು ಬಿಟ್ಟು ಬರ್ತಾರೆ. ಅಲ್ಲೇನೋ ಆಗತ್ತೆ, ಅವ್ರು ಇಲ್ಲ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತಾರೆ. ಅವ್ರನ್ನ ಡೆಪ್ಯುಟೇಷನ್ ತೊಗೊಂಡಿದ್ದಾರೆ. ಸರ್ಕಾರದ್ದೇ ಮಿಸ್ಟೇಕ್ ಇದು. ಯಾಕೆ ನೀವು ಇಂಥವ್ರನ್ನ ಅಲ್ಲಿ ಇಟ್ಕೋತಿದ್ದೀರಾ? ಅಲ್ಲಿ ಒಂದು ಚಿಕ್ಕ ಹುಡುಗಿ ಪಾಪ ವೆಟರ್ನರಿನ್ ಏನೋ ಮಾಡಬೇಕು, ವನ್ಯಜೀವಿಗೆ ಪ್ರಯತ್ನ ಮಾಡ್ಬೇಕಂತ ಬಂದಿದ್ದಿಗೆ ಅವ್ರಿಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ದವ್ರೆ 4 months ಒಳಗೆ ಅವರು ಹಿಪೋಪಾಟಮಸ್ಸು ಅವ್ರನ್ನ ಕಚ್ಬಿಡುತ್ತೆ. ಆಮೇಲೆ ಅವರು ಹಾಸ್ಪಿಟಲ್ಗೆ ತೀರ್ಕೊಂಡು ಹೋಗ್ತಾರೆ. ಈ ಮುರಳಿ ಈಗ ನಮಗೆ ಹೇಳ್ತಾರೆ, ಇಲ್ಲ ನನ್ನ ಟ್ರೀಟ್ಮೆಂಟ್ ನಾನು ಕೊಡ್ತಾಯಿದ್ದೀನಿ, ಅದೆಲ್ಲ ಮಾಡಿರೋ ತಪ್ಪೆಲ್ಲ ಮಹಾವತರು ಅಂದ್ಬಿಟ್ಟು ಒಬ್ಬರು ಮಹಾವತರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ. ಬಟ್ ಬಿಗರ್ ಕ್ವಶ್ಚನ್ ಏನಂದರೆ, ದೊಡ್ಡ ಕ್ವಶ್ಚನ್ ಇಲ್ಲಿ ಬರೋದೇನೆಂದರೆ, ಸರ್ಕಾರ ಏನು ಮಾಡ್ತಿದೆ ಇಷ್ಟು ದಿನ? ಒಂದು ನಿಮ್ಗೆ ಗೊತ್ತು, ನೀವು ಆ್ಯಸ್ ಪರ್ ದಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಇದ್ರ ಪ್ರಕಾರ ನೀವೊಂದು ಪರ್ಮನೆಂಟು ವೆಟರ್ನರಿ ಇಡಬೇಕು. ಎರಡನೇದು ಸರ್ಕಾರಕ್ಕೆ ಗೊತ್ತು, ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಅದು ಸರ್ಕಾರಕ್ಕೆ ಎಲ್ಲ ಬಗ್ಗೆ ಗೊತ್ತು. ಇನ್ನೊಂದೇನೆಂದರೆ ಸರ್ಕಾರಕ್ಕೆಲ್ಲ ಗೊತ್ತಿರೋದೇನೆಂದರೆ, ಇವರು ನಮ್ಮ DCF ಇಸ್ ಇನ್ಕೇಪಬಲ್ ಅಂದ್ಬಿಟ್ಟು ಅವ್ರಿಗೆ ವನ್ಯಜೀವಿ ಇದಕ್ಕೆ ಅವ್ರು ಇಡಲೇಬಾರ್ದು ಅಂದ್ಬಿಟ್ಟು ಫಸ್ಟೇ ಇರಬೇಕು. ನಾವು ಬರೆದಿದ್ವಿ, ಕೇಳ್ಕೊಂಡಿದ್ವಿ, ದಯವಿಟ್ಟು ಇವ್ರನ್ನ ಬೇರೆ ಕಡೆ ಕಳಿಸ್ಕೊಳ್ಳಿ ಅಂದ್ಬಿಟ್ಟು. ಬಟ್ ಯಾಕೋ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮಾಡಲಿಲ್ಲ. ಅದು ಯಾಕೆ ಮಾಡಲಿಲ್ಲ ಅಂತ ಅರ್ಥನೇ ಆಗ್ತಿಲ್ಲ. ಯಾಕಂದರೆ ಅವ್ರು ಒಳ್ಳೆ ಗುಣ ಇತ್ತು, ಏನೋ ಒಳ್ಳೇದು ಮಾಡಬೇಕು ಅಂದ್ಬಿಟ್ಟು, ಬಟ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ. ಇವತ್ತು ಬಲಿ ಆಗಿರೋದು ಯಾರೋ ವಿಕ್ರಾಂತ್. ಇವತ್ತು ವಿಕ್ರಾಂತ್ ಕಂಡೀಷನ್ ನೋಡಿದ್ರೆ ನಾವೆಲ್ಲ ಹೊಣೆ ಆಗಬೇಕು. ಯಾಕಂದರೆ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ. ಆಮೇಲೆ ಆ್ಯಸ್ ಪರ್ ದಿ ಇದ್ರ ಪ್ರಕಾರ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅಲ್ಲಿ ಕೊಟ್ಟಿರೋ ಇದರೊಳಗೆ ಬೇರೆ ಆನೆಗಳು ಯಾವುದು ದೇವಸ್ಥಾನದಿಂದ ತೊಗೊಂಡಿದ್ದೀರ ವಾಪಸ್ಸು, ಯಾರು ಟ್ರೀಟ್ ಮಾಡ್ತಿದ್ದು ಅದನ್ನು ಮಾತ್ರ ನೀವು ಇಟ್ಕೊಳ್ಳಿ, ನೀವು ಬೇರೆ ಪಬ್ಲಿಕ್ ಡಿಸ್ಪ್ಲೇಗೆಲ್ಲ ಬೇಕಾಗಿಲ್ಲ ಅಂದ್ಬಿಟ್ಟು ಅಲ್ಲಿಂದು ಆರ್ಡ್ರ್ ಇದೆ. ಅದೂ ಫಾಲೋ ಮಾಡಿಲ್ಲ. ಏನಕ್ಕೆ ಒಂದು ಆರ್ಡರ್ಗಳನ್ನೇ ಫಾಲೋ ಮಾಡಲ್ಲ, ನಿಯಮಗಳು ಫಾಲೋ ಮಾಡಲ್ಲ, ಗೈಡ್ಲೈನ್ಸ್ ಫಾಲೋ ಮಾಡಲ್ಲ, ಈ ಥರ ಇದ್ದರೆ ಏನಕ್ಕೂ ಒಂದು ಎಲಿಫೆಂಟ್ ಕ್ಯಾಪ್ ಬೇಕು. ಸೊ ಇದೆಲ್ಲ ನಾವು ಹೇಳೋದು ಬರೋದು ಪ್ರಾಬ್ಲಮ್ಮು ಸ್ಟ್ರೇಟ್ ಅವೇ ಗೌರ್ಮೆಂಟ್ ಆಫ್ ಕರ್ನಾಟಕದ ಮಿಸ್ಟೇಕು. ಫಸ್ಟು ನೀವು ಒಂದು ವೆಟರ್ನರಿನ್ ಇಟ್ಟಿಲ್ಲ, ನೀವು ಅಬ್ಸರ್ವೇ ಮಾಡ್ತಿಲ್ಲ, ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ವೆಟರ್ನರಿನ್ಸ್ ನೀವು ಇಟ್ಕೋತಿಲ್ಲ. ಎರಡನೇದಾಗಿ ನೀವು ಮೆಡಿಕಲ್ ಫೆಸಿಲಿಟಿ ಕೊಡ್ತಿಲ್ಲ, ಸಿಂಪಲ್ ಬೇಸಿಕ್ ಮೆಡಿಕಲ್ ಫೆಸಿಲಿಟಿ ಕೊಡ್ತಿಲ್ಲ. ನಿಮ್ಗೆ ಗೊತ್ತಿದೆ ಇಂತಿಂಥವರೆಲ್ಲ ಪ್ರಾಬ್ಲಮ್ ಇದ್ದಾರೆ ಆಫೀಸರ್ಗಳಿಂದ, ಅವ್ರನ್ನ ನೀವು ಚೆನ್ನಾಗೆ ನೋಡಿಕೊಂಡು ಭಾಳ ಖುಷಿ ಪೊಸಿಷನ್ ಕೊಟ್ಕೊಂಡಿದ್ದೀರಾ. ಅಂಥವ್ರನ್ನೆಲ್ಲ ಫಸ್ಟ್ ತೆಗೆದ್ಬಿಟ್ಟು ನೀವು ಮಾಡ್ತಿಲ್ಲ. ಸೊ ಇದೆಲ್ಲ ಬರೋದು ಯಾರ್ದು ಅಂದರೆ ಸರ್ಕಾರದ ಪ್ರಾಬ್ಲಮ್ಮು. ನೀವು ನೋಡಿ, ಈ ದೃಶ್ಯಗಳು ನೋಡಿ, ನೀವೇ ಒಂದು ಮಾತಾಡಿ, ಜನಕ್ಕೆಲ್ಲ ಕೊಟ್ಟು ತೋರಿಸ್ತಾ ಇರೋದು. ಆಮೇಲೆ ಕಾವಡಿ ಅವ್ರು ಬರೆದಿರೋ ಪತ್ರನೂ ಇದೆ, ಓದಿ. ಅದು ಎಷ್ಟು ಮಟ್ಟಕ್ಕೆ ಹೇಗೆ ಆಗಿದೆ ನಮ್ಮ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ